ಶುಶ್ರೂಷೆಯನ್ನು ಮಾಡಲಿಕ್ಕೆ ಮನಸ್ಥಿತಿ ಇರ್ತಕ್ಕಂಥ ಇದರಲ್ಲಿ ಸೇವೆ ಮಾಡಿ ಕೇವಲ ಪ್ರತಿಪದ ಯಾರನ್ನೂ ಬಯಸಬೇಡ. ಇಂಥದೇ ತರದೇ ಊಟ ಮಾಡಬೇಕು, ಕೈಯಿಂದಲೇ ಬಾಯಿ ಇಟ್ಕೊಳ್ಬೇಕು, ಯಾರಾದ್ರೂ ಹೇಳಿದ್ದೆ ಊಟ ಇದನ್ನ ಇಲ್ಲ. ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ನಮ್ಮ ಮಾತೃಭಾಷೆ ಇದ್ದಾರೆ. ನಾವು ಮಾತಾಡಿದ್ರೆ ಪ್ರಾರಂಭ ಮಾಡಿದ್ವಿ, ಆ ಮಕ್ಕಳ ಜೊತೆಯಲ್ಲಿ ವರ್ತಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ತನ್ಮೂಲಕವಾಗಿ ಆ ಮಕ್ಕಳಿಗೆ ಸ್ಪಷ್ಟವಾಗಿ ಮಾತೃಭಾಷೆ ಬಹಳಷ್ಟು ಸಮಸ್ಯೆ ಏನು ಅಂತ ಹೇಳಿದ್ರೆ, ತಂದೆ ತಾಯಿ ಚೆನ್ನಾಗಿ ಓದ್ಕೊಂಡಿದ್ರೆ ಮಕ್ಕಳಿಗೆ ಸೀಟ್ ಇಲ್ಲ ಅಂತ ಹೇಳಿದ್ರೆ ಸೀಟ್ ಇಲ್ಲ ಅಂತಕ್ಕಂಥ ಈ ತರ ಅನೇಕ ವಿಧವಾಗಿರ್ತಕ್ಕಂಥ ಗಂಭೀರ ಸಮಸ್ಯೆಗಳನ್ನ ಜೊತೆಯಲ್ಲಿ ಬಹಳ ಮುಖ್ಯ ಏನಪ್ಪಾ ಅಂತ ಹೇಳಿದ್ರೆ ಧಾರೆ ಅಂತ ಹೇಳಿ ಈ ಪುಸ್ತಕವನ್ನು ನಾವು ಬಿಟ್ಟಿದ್ದೀವಿ. ಇದು ಕೇವಲ ಶಿಕ್ಷಕರಿಗೆ ಮಾರ್ಗದರ್ಶಿಗೆ ಆಗಿರ್ತಕ್ಕಂಥ ಹೀಗೆ ಅನೇಕ ವಿಧವಾಗಿರತಕ್ಕಂತಹ ಒಂದು ಜ್ಞಾನ ಪ್ರಾರಂಭಿಸ್ತಕ್ಕಂಥವರಾಗಿದ್ದೇವೆ. ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಶ್ರೀಗಂಧ ಟ್ರಸ್ಟ್ನ ವತಿಯವರಿಗೂ ಅನೇಕ ಶಿಕ್ಷಕರು, ಗುರುಗಳು, ಗುರುಮಾತೆ ಹೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿದೆ ಎಂದು ಹೇಳ್ತಾರೆ. ನಮ್ಮ ಪಳನಿಸ್ವಾಮಿಯವರು ಅದೇನು ಗುರಿ ಇಟ್ಕೊಂಡಿದೆ ಗೊತ್ತಿಲ್ಲ. ಸರಿಸುಮಾರು ಮನೆಯಲ್ಲಿ 1-2 ಕಾರ್ಯಕ್ರಮ ವರ್ಷಕ್ಕೆ ಯಾವಾಗ ನಾವು ಮಾಡ್ತೀವಿ ಅಂತಂದರೆ ಅದ್ರ ಕಷ್ಟ ಮಾಡಿದವರಿಗೂ 114ನೇ ಕಾರ್ಯಕ್ರಮ ಮಾಡುತ್ತಿರುವ ದಾವಣಗೆರೆ ಜಿಲ್ಲಾ 3 ಮತ್ತು 4 ಚಕ್ರ ಗುರು ವಾಹನಗಳ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರು, ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಪಳನಿಸ್ವಾಮಿ ಅವರೇ, ವೇದಿಕೆಯಲ್ಲಿರುವ ಹಡಗಲಿಯಿಂದ ಬಂದಂತಹ ಜಿತೇಂದ್ರಾಚಾರ್ಯ ಅವರೇ, ವೇದಿಕೆಯ ಅನಾರೋಗ್ಯವಾಗಿದ್ದಾರೆ, ಅವರನ್ನ ಮನೆಯಲ್ಲಿ ಪೋಷಕರು ಅಥವಾ ಮಕ್ಕಳು ಅವ್ರಿಗೆ ಇವ್ರಿಗೆ ಅವರು ನೋಡ್ಕೊಳ್ಳೋದೇ ಕಷ್ಟದ ದಿನಗಳಲ್ಲಿ ಅದನ್ನು ಚಾಚೂ ತಪ್ಪದೆ ಒಂದು ದಿವಸ ಕೂಡ ತಮ್ಮ ಆರೋಗ್ಯ ಹೇಗಿರುತ್ತೋ ಅಂತ ಗಮನಿಸದೆ ಇನ್ನೊಬ್ಬರ ಆರೋಗ್ಯಕ್ಕೋಸ್ಕರನೇ ಶ್ರಮಿಸುತ್ತಿರುವ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೇ, ತಾವೆಲ್ಲರಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬೇರೆ ಯಾವುದೋ ಲೋಕಕ್ಕೆ ತಗೊಂಡೋಗಿದ್ದಾರೆ ನಮ್ಮ ಪಳನಿಸ್ವಾಮಿ ಅವರು. ಇವತ್ತು ಆಶಾ ಕಾರ್ಯಕರ್ತರನ್ನು ತಮಗೂ ಎಲ್ಲರಿಗೂ ಇವತ್ತು ಸನ್ಮಾನ ಕಾರ್ಯಕ್ರಮ ಬಹಳ ಅತ್ಯಂತ ಔಚಿತ್ಯಪೂರ್ಣ ಅಂದರೆ ಅತಿಶಯೋಕ್ತಿ ಅಲ್ಲ. ಇವತ್ತೇನಿದ್ರು ಒಂದು ಹಾಸ್ಪಿಟಲ್ ಅಂತಷ್ಟೇ ಅಲ್ಲಿ ಕಣ್ಣಿಗೆ ಕಾಣೋದು ಬರೀ ಡಾಕ್ಟರ್ಗಳು ಮಾತ್ರ. ಎಲ್ರಿಗೂ ಕಣ್ಣಿಗೆ ಕಾಣೋದು ಡಾಕ್ಟರ್. ಇಲ್ಲಿಂದ ಡೆಲ್ಲಿಗೆ ಹೋಗಿ ಇಲ್ಲಿಂದ ಅಮೆರಿಕಕ್ಕೆ ಹೋದ್ರೆ ಯಾವ ಡಾಕ್ಟರ್ ಅಂತಲೇ ಯೋಚನೆ ಮಾಡ್ತಿರ್ತಾರೆ. ಆದರೆ ಅದರ ಹಿಂದಿನ ಒಂದು ಶಕ್ತಿ ಯಾರು ನೋಡಿರಲ್ಲ. ಆ ಡಾಕ್ಟರಿಗೆ ಆ ಶಕ್ತಿ ಬೇಕು ಅಂದರೆ ತಾವು ಸಹಕಾರ ಕೊಟ್ಟರೆ ಮಾತ್ರ ಡಾಕ್ಟರಿಗೆ ಆ ಶಕ್ತಿ ಇರುತ್ತೆ. ತಾವು ಸಹಕರಿಸಿದ್ರೆ ಇವತ್ತು ಡಾಕ್ಟರ್ ಬಂದು 10 ನಿಮಿಷ ಮೇಲೆ ಒಬ್ಬ ಪೇಷಂಟ್ ಹತ್ರ ಇವತ್ತಿರಲ್ಲ, 10 ನಿಮಿಷ. ಆದರೆ ಅವರ 23 ಗಂಟೆ 50 ನಿಮಿಷ ಕೂಡ ತಾವು ಜೊತೆಗಿರ್ತೀರ. ತಾವು ಜೊತೆಗಿದ್ದು ಅವರಿಗೆ ಸತ್ಕರಿಸ್ತೀರ. ಮನೆಯಲ್ಲಿ ಇವತ್ತು ಗಂಡಂಗೆ ಅಥವಾ ಹೆಂಡತಿಗೆ ಅವ್ರಿಗೆ ಒಬ್ಬರಿಗಾದ್ರೆ ಕೂಡ ಫುಲ್ ಟೈಮ್ ಇರಲ್ಲ, ಇನ್ನೊಬ್ರು ಯಾರು ನೋಡ್ಕೊಳ್ಳಕ್ ಬಿಟ್ಟು ಅವ್ರಿಗೆ ಅನಿವಾರ್ಯ. ಇವತ್ತಿನ ನಾವು ನಮ್ಮ ಕರೆಗೆ ನಮ್ಮ ಕರೆಗೆ ನಾವು ಹೋಗ್ಬಿಟ್ಟು ನಾವು ಅದಕ್ಕೆ ಮಾರು ಹೋಗ್ತೀವಿ. ಇಲ್ಲಿ ಮನೆಯಲ್ಲಿ ಅನಾರೋಗ್ಯ ಇದ್ರೆ ಅದನ್ನ ನೋಡ್ಲಿಕ್ಕೆ ಆಗಲ್ಲ. ಕೊರೋನಾ ಕೂಡ ಲೆಕ್ಕಿಸದೆ ಎಲ್ರಿಗೂ ಕೊರೋನಾ ಬಂದಿತ್ತು. ಆದ್ರೆ ಏನ್ ನಿಮ್ಮ ಹಾಸ್ಪಿಟಲ್ನವ್ರಿಗೆ ಯಾರು ಬಂದಿರಲಿಲ್ವಾ? ಇದೆ. ಆದ್ರೂ ಕೂಡ ಬಾಕಿ ಎಲ್ರಿಗೂ ಮನೆಯಲ್ಲಿ ಕೂಡ ಹಾಕಿದ್ರು. ನಿಮ್ಮನ್ನ ಬರ್ದೆ ಯಾವ ಕಾರಣಕ್ಕೂ ಬಿಡ್ತಿರ್ಲಿಲ್ಲ. ನಿಮಗೆಲ್ರಿಗೂ ಯಾವುದೇ ಕಾರಣಕ್ಕೂ ಬರ್ದೇ ಬಿಡ್ತಿರ್ಲಿಲ್ಲ. ಬರ್ಲೇಬೇಕು ಅಂತ ಹೇಳಿ ತಾಕೀತು ಮಾಡಿದ್ರು. ಆದ್ರೆ ಜನಕ್ಕೆಲ್ಲರೂ ಮಾತ್ರ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬೇಡಿ ಅಂದ್ರು. ಅನಿವಾರ್ಯ. ಅಂದ್ರೆ ಇವತ್ತು ನಿಮಗೆ ಆ ಶಕ್ತಿ ಆಟೋಮೆಟಿಕ್ ಭಗವಂತನೇ ತುಂಬಿರ್ತಾನೆ. ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನ ಭಾಗ್ಯವನ್ನ ನಿಮಗೆ ಖಂಡಿತ ಭಗವಂತ ತುಂಬಿರ್ತಾನೆ. ನೀವು ಆರೋಗ್ಯವಾಗಿದ್ದಲ್ಲಿ ಮಾತ್ರ ಇನ್ನೊಬ್ಬರು ಆರೋಗ್ಯಕ್ಕೆ ನೀವು ಸಹಕಾರ ನೀಡಿದ್ದೀರಾ. ಈ ನಿಟ್ಟಿನಲ್ಲಿ ನಿಜಕ್ಕೂ ಬಹಳ ಒಂದು ಔಚಿತ್ಯಪೂರ್ಣವಾದಂತಹ ಒಳ್ಳೆಯ ಒಂದು ಅವಕಾಶವನ್ನ ನಮ್ಮ ಪಳನಿಸ್ವಾಮಿ ಅವರು ಮಾಡ್ತಿದ್ದಾರೆ. ಯಾಕೆಂದ್ರೆ ಅವರು ಬಹಳ ಮುತುವರ್ಜಿಯಿಂದ ಜೊತೆಗೆ ಬಹಳಷ್ಟು ಕಷ್ಟಪಟ್ಟು ಮೇಲೆ ಬಂದಂತಹ ವ್ಯಕ್ತಿ. ಇನ್ನೂ ಮೇಲೆ ಬಂದಿಲ್ಲ, ಈಗಲೂ ಕೂಡ ಮೇಲೆ ಬರ್ಬೇಕು ಅವರು. ಆದ್ರೆ ಇವತ್ತು ಅವರೇನು
ಜನಾನುರಾಗಿ ಕೆಲಸ ಮಾಡ್ತಿದ್ದಾರೆ. ಖಂಡಿತವಾಗಲೂ ದಾವಣಗೆರೆ ನಗರಕ್ಕಾಗಲಿ ದಾವಣಗೆರೆ ಜಿಲ್ಲೆಗಾಗಲಿ ಒಂದು ಬಹಳಷ್ಟು ಅವಕಾಶವನ್ನ ಕೊಡ್ತಾ ಇದ್ದಾರೆ. ಅದು ಇನ್ನೂ ಉಜ್ವಲವಾಗಿ ಬೆಳೀಲಿ. 114ನೇ ಕಾರ್ಯಕ್ರಮ 1000 ಕಾರ್ಯಕ್ರಮಗಳಾಗಲಿ, ಅದರ ಮುಖಾಂತರ ಸಾರ್ವಜನಿಕರಿಗೆ ಉಪಯೋಗ ಆಗಲಿ. ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮ ಖಂಡಿತವಾಗ್ಲೂ ಬಹಳಷ್ಟು ಅವಶ್ಯಕತೆ ಅನಿಸ್ತು. ಇನ್ನ ನಿಮ್ಮ ಒಂದು ಉಜ್ವಲ ಆರೋಗ್ಯ ಫಸ್ಟ್, ಇನ್ನೊಬ್ಬರ ಆರೋಗ್ಯಕ್ಕಿಂತ ನೋಡೋಕ್ಕಿಂತ ಮುಂಚೆ ನೀವು ನಿಮ್ಮ ಆರೋಗ್ಯ ಕಡೆಗಳು ಕೂಡ ಕಾಳಜಿ ವಹಿಸಿ. ಅದಕ್ಕೆ ಏನು ಬೇಕೋ ಯೋಗ ಮುಖಾಂತರ ಆಗಲಿ ಅಥವಾ ಯಾವ್ದಾದ್ರು ಎಕ್ವಿಪ್ಮೆಂಟ್ಸ್ ಬೇಕಾದ್ರೆ ಮುಖಾಂತರ ಆಗಲಿ, ಅದಕ್ಕೆ ನಾವು ನಮ್ಮ ಶ್ರೀಗಂಧ ಟ್ರಸ್ಟ್ನ ಮೂಲಕ ಆರೋಗ್ಯದ ವ್ಯವಸ್ಥೆ ಮಾಡಿಕೊಡ್ತೀವಿ. ವೆಲ್ನೆಸ್ ಸೆಂಟರ್ ನಾವು ಕೂಡ ಒಂದು ಕಾರ್ಯಕ್ರಮ ಮಾಡ್ತೇವೆ. ಆ ಕಾರ್ಯಕ್ರಮ ಕೂಡ ಗಮನಿಸಿ, ಯಾವುದು ಅವಕಾಶವಿದೆಯೋ, ಔಚಿತ್ಯವಾಗಿದೆಯೋ, ಆರೋಗ್ಯವಾಗಿ ಬೇಕಾಗಿದೆಯೋ ಅದನ್ನ ಖಂಡಿತವಾಗಲೂ ಗಮನ ಹರಿಸಿ ಅಂತ ಫಸ್ಟ್ ನಿಮ್ಮ ಆರೋಗ್ಯವನ್ನ ಸದೃಢವಾಗಿಟ್ಕೊಳ್ಳಿ. ಅವಾಗ ನೀವು ಇನ್ನೊಬ್ಬರ ಆರೋಗ್ಯ ಏನು ಇಷ್ಟು ವರ್ಷ ನೀವು ಮಾಡ್ಕೊಂಡು ಬಂದಿರಾ, ಸಾವಿರಾರು ಜನ ಆರೋಗ್ಯಕ್ಕೆ ತಾವೇ ಕಾರಣೀಕರ್ತರು ಅಂತ ಹೇಳಕ್ಕೆ ಬಹಳಷ್ಟು ಖುಷಿ ಆಗ್ತದೆ. ಮತ್ತೊಮ್ಮೆ ನನಗೆ ಇತ್ತೀಚೆಗೆ ತಮಗೆಲ್ಲ ಗೊತ್ತಿದೆ ಅನ್ಕೊಳ್ತೀನಿ, ದಾವಣಗೆರೆ ಒಂದು CRC ಸೆಂಟರ್ ಅಂತ ಆಗಿದೆ ಗೊತ್ತಾ? ಕಾಂಪೋಸಿಟ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಎಲ್ರಿಗೂ ಗೊತ್ತಿದೆಯಾ? CRC ಸೆಂಟರ್ ಎಲ್ರಿಗೂ ಗೊತ್ತಾ? ಹೇಳ್ತೀನಿ ಕೇಳಿ. ದಾವಣಗೆರೆ ನಗರದಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ಸೆಂಟರ್ ಇದೆ. ಇಡೀ ಕರ್ನಾಟಕಕ್ಕೆ ಎಲ್ಲ ರಾಜ್ಯಗಳಲ್ಲೂ ಇದೆ. ಅದು ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಒಂದೇ ಇದೆ. 6.5 ಎಕರೆ, ಸುಮಾರು 6.5 ಎಕರೆ ಜಾಗದಲ್ಲಿ ಇದೆ. ಅಪೂರ್ವ ಹೋಟೆಲ್, PP ರಸ್ತೆ ಅಪೂರ್ವ ಹೋಟೆಲ್ ಎದುರುಗಡೆ ಆಗಿದೆ. ಅದಾಗಲೇ ಹೆಚ್ಚು ಕಡಿಮೆ ಆಗ್ಬಿಟ್ಟು 4 ರಿಂದ 5 ವರ್ಷ ಆಗಿದೆ. 4 ರಿಂದ 5 ವರ್ಷ ಆಗಿದೆ. ಅದ್ರದ್ದು ಏನು ವ್ಯವಸ್ಥೆ ಅಂದ್ರೆ, ಸರಿಸುಮಾರು ಈಗ ಹನುಮಂತ ನಾಯಕ್ ಇದ್ದಾರೆ ಶಿಕ್ಷಕರು, ಹಾಗೆ 21 ತರ ಡಿಸೇಬಲ್ಡ್ಸ್ಗೆ ಯಾರದೇ ಒಂದು DC ಆಗಲಿ, SP ಆಗಲಿ, MLAಗಳಾಗಲಿ, ಮಿನಿಸ್ಟರ್ ಆಗಲಿ, ಯಾರ್ದು ಇನ್ಫ್ಲೂಯೆನ್ಸ್ ಇಲ್ಲದೆ, ಯಾರ್ಯಾರ್ದು ಇನ್ಫ್ಲೂಯೆನ್ಸ್ ಬೇಡ, ವಾಸುದೇವ ರಾಯ್ಕರ್ದು ಇನ್ಫ್ಲೂಯೆನ್ಸ್ ಬೇಡ, ಯಾರ್ದು ಬೇಡ, ಯಾರ್ದು ಇನ್ಫ್ಲೂಯೆನ್ಸ್ ಇಲ್ಲದೆ BPL ಕಾರ್ಡ್ ಇದ್ರೆ ಸಾಕು. 21 ತರ ಡಿಸೇಬಲ್ಡ್ಸ್ಗೆ ಬೇಕಾದ್ರೆ ನಾನು ಕಳಿಸೋದ್ರೆ ಈ ಪಳನಿಸ್ವಾಮಿ ಕಳಿಸ್ತೀನಿ, ಅವ್ರು ನಿಮ್ಗೆಲ್ಲ ಫಾರ್ವರ್ಡ್ ಮಾಡ್ತಾರೆ. ಅದ್ರಲ್ಲಿ ಯಾವುದೇ ಒಂದು ಅವಕಾಶ ಇದ್ರೂ ಕೂಡ ಅವರಿಗೆ 1.5 ಲಕ್ಷದ 1.25 ಲಕ್ಷದ ಬೈಕ್ ಬರುತ್ತೆ, 3 ವೀಲರ್, ಅದನ್ನೂ ಸಹಿತ ತೆಗೆದುಕೊಳ್ಳೋ ಅವಕಾಶ ಇದೆ. ಮೊನ್ನೆ ತಾನೇ ಹೋದ 10 ದಿವಸ ಕೆಳಗಡೆ 1,27,00,000 ರೂಪಾಯಿದು ನಾವು ಸಾಗರದಲ್ಲಿ ಇದೇ ಕಾರ್ಯಕ್ರಮ ಲಯನ್ಸ್ ಕ್ಲಬ್ ನಾನೇ ಅದಕ್ಕೆ ಚೇರ್ಮನ್ ಆಗಿದ್ದೀನಿ. 1,27,00,000 ರೂಪಾಯಿ ಐಟಮ್ಸ್ನ ಸಾಗರದಲ್ಲಿ ಕೊಟ್ಟು ಬಂದಿದ್ದೀವಿ. ಈಗ ನಿಮಗೆ ಇಲ್ಲಿ ಯಾರಿಗೆ ಅವಕಾಶ ಬೇಕು ಅಂದ್ರೂ ಕೂಡ ನಿಮ್ಮ ಹತ್ರ ಬಹಳಷ್ಟು ಜನ ಪೇಷಂಟ್ಸ್ ಬಂದೇ ಬರ್ತಾರೆ. ದಯವಿಟ್ಟು ಅವರಿಗೆಲ್ಲ ಹೇಳಿ, ಯಾರ್ಯಾರಿಗೆ ಅವಕಾಶ ಸಿಗುತ್ತೋ ಖಂಡಿತವಾಗ್ಲೂ ಸಿಗ್ಲಿ. ಇದ್ರಲ್ಲಿ ಯಾವುದೇ ತರ ಇನ್ಫ್ಲೂಯೆನ್ಸ್ ಇಲ್ಲ, ಅವಶ್ಯಕತೆನೂ ಇಲ್ಲ. ಯೋಚನೆ ಮಾಡಬೇಡಿ, ಕ್ರೈಟೇರಿಯಾ ಇದ್ರೆ ಸಾಕು, 100% ಸಿಗುತ್ತೆ. ಅದನ್ನು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳೋಣ. ಇಡೀ ರಾಜ್ಯಕ್ಕೆ ನಮ್ಮ ಜಿಲ್ಲೆಯಲ್ಲೇ ಸಿಕ್ಕಿರೋದು ಅವಕಾಶ ಅಂದ್ರೆ ದಾವಣಗೆರೆ ನಗರದಲ್ಲಿ ಇಡೀ ರಾಜ್ಯನ ಅದು ಸುತ್ತುವರಿಯುತ್ತೆ. ಹಾಗಾಗಿ ಇದರ ಸದುಪಯೋಗವನ್ನು ಎಲ್ಲರೂ ಕೂಡ ಸದುಪಯೋಗ ಪಡೆದುಕೊಳ್ಬೇಕು ವಿನಂತಿ ಮಾಡ್ಕೊಳ್ತೀನಿ. ದಯವಿಟ್ಟು ಏನಪ್ಪಾ ಅಂತ ಹೇಳಿದ್ರೆ, ಹೋದ ವರ್ಷವೋ ಕಡಿಮೆ ವರ್ಷವೋ ಭಾರತದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಈವೆಂಟ್ ಆಯಿತು. ಏನಂತ ಹೇಳಿದ್ರೆ ಕುಂಭಮೇಳಕ್ಕೆ ಹೋಗಬೇಕು ಅಂತ ಬಹಳ ಆಸೆ ಇತ್ತು. ಎಲ್ಲಿ ನೋಡಿದ್ರು ಇಡೀ ಒಂದು ತಿಂಗಳು ಪೂರ್ತಿ, ಎಲ್ಲಿ ನೋಡಿದ್ರು ಟಿವಿಯಲ್ಲಿಯೂ ಅದೇ ಸುದ್ದಿ, ಪತ್ರಿಕೆಗಳಲ್ಲಿಯೂ ಅದೇ ಸುದ್ದಿ, ಎಲ್ಲಿ ನೋಡಿದ್ರು ಅದೇ ಸುದ್ದಿ. ಮೋಸ್ಟ್ಲಿ ಇಲ್ಲಿ ಕೂಡ ಬಹಳ ಜನ ಕುಂಭಮೇಳಗಳಿಗೆ ಹೋಗಿ ಬಂದಿರ್ತಿರ್ಬೋದು, ಟ್ರೈನ್ಗಳಲ್ಲಿ ಅಥವಾ ಫ್ಲೈಟ್ಗಳಲ್ಲಿ ಹೋಗಿ ಬಂದಿರ್ಬೋದು, ಅಥವಾ ನೀವು ಕೂಡ ಬಹಳ ಜನ ಹೋಗ್ಬೋದು ಅಂತ ಹೇಳಿ ಒಂದು ಆಸೆ ಕೂಡ ಇಟ್ಕೊಂಡಿದ್ದಿರ್ಬೋದು. ನನಗೆ ನಮ್ಮ ಪಳನಿಸ್ವಾಮಿ ಸರ್ ಅವರ ಒಂದು ಮಾರ್ಗದರ್ಶನದಿಂದ ಇವತ್ತು ಆ ಆಸೆ ಪೂರ್ಣ ಆಯಿತು ಅಂತ. ಯಾಕೆ ಅಂತ ಹೇಳಿದ್ರೆ, ನನಗೆ ಆ ಸಂದರ್ಭದಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ನಾನು ಅಂದ್ಕೊಂಡೆ ಏನೋ ನನ್ನ ಪೂರ್ವ ಜನ್ಮದ ಸುಕೃತ ಇಲ್ವೋ, ಅದಕ್ಕೋಸ್ಕರ ನಾವು ಹೋಗಿಲ್ವೇನೋ ಅಂತ ನಾನು ಆ ಥರ ಭಾವಿಸಿದ್ದೆ. ಆದರೆ ಹೀಗೆ ನಮ್ಮ ಇದೇ ಊರಿನ ಒಬ್ಬ ಶ್ರೀಕಾಂತ್ ಅಂತ ಹೇಳಿದ್ದಾರೆ, ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರು, ಅವ್ರ ಜೊತೆಯಲ್ಲಿ ಹೀಗೆ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ಇಲ್ಲ ನಮ್ಮ ದಾವಣಗೆರೆಯಲ್ಲಿ ಒಂದು ಕುಂಭಮೇಳ ಆಗ್ತದ್ರಿ, ಆ ಕುಂಭಮೇಳಕ್ಕೆ ನೀವು ಬರ್ರಿ ಅಂತ ಹೇಳಿ. ಹೇಗೆ ಕುಂಭಮೇಳ, ಏನು ವಿಚಾರ ಅಂತ ಹೇಳಿದ್ರೆ, ಇಲ್ಲ ನಮ್ಮ ಪಳನಿಸ್ವಾಮಿ ಅವರು ಅಂತಿದ್ದಾರೆ, ಅವರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. ಜೊತೆಯಲ್ಲಿ ಯಾವ 3 ಚಕ್ರದ ವಾಹನಗಳು, 4 ಚಕ್ರದ ವಾಹನಗಳ ಚಾಲಕರ ಮತ್ತು ಮಾಲೀಕರ ಸಂಘದಿಂದಲೂ ಆಗ್ತದೆ. ಜೊತೆಯಲ್ಲಿ ಶ್ರೀಗಂಧ ಟ್ರಸ್ಟ್ ವತಿಯಿಂದ ಕೂಡ ಆಗ್ತದೆ. ಅನೇಕ ಶಿಕ್ಷಕರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ರಿ, ಆ ಸಂದರ್ಭದಲ್ಲಿ ನಿಮಗೆ ಕುಂಭಮೇಳ ಆದಷ್ಟೇ ಖುಷಿ ಆಗ್ತದೆ. ಸರಿ ಆಯ್ತು, ಏನಿದು ಅಂತ ಹೇಳಿದ್ರೆ ನೋಡ್ರಿ, ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಯಾವ ಜ್ಞಾನದಾತರಿದ್ದ ಮಾರ್ಗದಾತರಿದ್ದ ಜೀವದಾತರ ಪರಿಚಯ.
ಯಾವ ಜ್ಞಾನದಾತರು ಎಲ್ಲ ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ಜ್ಞಾನದಾತರು. ಜೊತೆಯಲ್ಲಿ ಮಾರ್ಗದಾತರು ನಮ್ಮ ವಾಹನ ಚಾಲಕರು ಮತ್ತು ಮಾಲೀಕರ ಸಂಘ ಅವರ ಮಾರ್ಗದಾತರು. ಅವ್ರು ದಾರಿ ತೋರಿಸ್ತಿದ್ರೆ ಮುಂದಕ್ಕೆ ನಮಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಹಾಗೆ ನೀವೆಲ್ಲರೂ ಕೂಡ ಜೀವದಾತರು. ನೀವು ಯಾಕಂತ ಹೇಳಿದರೆ ಬಹಳ ಪ್ರತ್ಯಕ್ಷವಾಗಿಯೇ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಕರೋನಾ ಸಂದರ್ಭದಲ್ಲಿ ನಮ್ಮ ತಂದೆಯವರ ಜೊತೆಯಲ್ಲಿ ನಾನು ಕೂಡ ಬಹಳಷ್ಟು ಸಫರ್ ಆಗಿರ್ತಕ್ಕಂಥ ಸಂದರ್ಭ. ಆಗ ನಿಮ್ಮೆಲ್ಲರ ಒಂದು ಸಹಕಾರ ಪರೋಕ್ಷವಾಗಿರ್ತಕ್ಕಂಥ ಸಹಕಾರದಿಂದ ಇವತ್ತು ನಾನು ನಮ್ಮ ತಂದೆಯವರನ್ನು ಉಳಿಸ್ಕೊಂಡೆ. ಹೀಗಾಗಿ ನಿಮ್ಮಗಳಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಬಂದಿದೆ ಅಂತ ಹೇಳಿದ್ರೆ ಇದು ಕೂಡ ನನಗೆ ಒಂದು ರೀತಿಯಿಂದ ಕುಂಭಮೇಳಕ್ಕೆ ಸಮಾನವಾದಂಥ ಕಾರ್ಯಕ್ರಮ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲು ಬಂದು ನೋಡಿದ್ರೆ ಡಾಕ್ಟರ್ನ, ಆನಂತರ ನೋಡಿ ಹೋಗೋದು ಡಾಕ್ಟರ್ನ ಹತ್ರ ಹೇಳೋದು. ಇಲ್ಲಿ ಸೇವೆ ಸಲ್ಲಿಸಿರೋದು ಯಾರು ಗೊತ್ತಾ? ನಿಜವಾದ ಸೇವೆ ಅಂದ್ರೆ ಆಸ್ಪತ್ರೆಯಲ್ಲಿ ಒಂದು ಸಣ್ಣ ಸ್ವಚ್ಛತೆ ಅಂತ ಹಿಡಿದು ಒಬ್ಬ ವ್ಯಕ್ತಿಗೆ ಏನಾದರೂ ಬೇಕಂದ್ರೆ ಸಡನ್ ಆಗಿ ಹೋಗಿ ತಂದ್ಕೊಡೋದು ಅದು ಮೊದಲನೇ ನೀವೇ. ಆ ವ್ಯಕ್ತಿಗೆ ಒಂದು ಟೀ ಆಗಿರಲಿ, ಮಾತ್ರೆ ಆಗಿರಲಿ, ಅಥವಾ ವಿಶೇಷವಾಗಿ ಆ ವ್ಯಕ್ತಿಗೆ ಏನಾದರೂ ಬೇಕು ಅಂದ್ರೆ ಯಾರಿಗೆ ನರ್ಸ್ಗಳು ಹೋಗ್ತಾರೋದಿಲ್ಲ, ಡಾಕ್ಟರ್ ತರೋದಿಲ್ಲ. ನಿಮ್ಗೆ ಹೇಳೋದು, ಅಕ್ಕ ಅಣ್ಣ ಒಂಚೂರು ತಂದ್ಕೊಡೋಣ, ಅಕ್ಕ ಒಂಚೂರು ಹೆಲ್ಪ್ ಮಾಡಿ ಅಂತ ಹೇಳಿ. ಇಂಥ ಒಂದು ವ್ಯಕ್ತಿನ ಇಲ್ಲಿವರೆಗೂ ಯಾರು ಗುರುತಿಸ್ತಾ ಇಲ್ಲ. ಯಾಕೆ ಗುರುತಿಸ್ತಾ ಇಲ್ಲ? ಯಾಕಂದ್ರೆ ನೀವು ತಳಮಟ್ಟದಲ್ಲಿದ್ದೀರ ಅಂತೇಳಿ. ನಿಮಗೆ ಯಾವುದೇ ಸರ್ಕಾರಿ ಉದ್ಯೋಗ ಇಲ್ಲ, ದಿನಗೂಲಿ ನೌಕರ ನೀವು. ಇವತ್ತು ದಿನಗೂಲಿ ನೌಕರು ಏನ್ ಮಾಡ್ತಾ ಇದಾರೆ? ನಿಮ್ಮನ್ನ 99 ದಿವಸ ಬಳಸ್ಕೊಂಡು ಮತ್ತೆ ರಿಸೆಕ್ಟ್ ಮಾಡಿ ಮತ್ತೆ 1 ದಿವಸ ತಾರೀಕಿನ ಕಂಟಿನ್ಯೂ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ? ನಿಮ್ಮನ್ನ ಪರ್ಮನೆಂಟ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಸಂಬಳ ಕೊಡಬೇಕಾಗತ್ತೆ, DA ಕೊಡಬೇಕಾಗತ್ತೆ, ಆಮೇಲೆ ನಿಮಗೆ ರಿಟೈರ್ಮೆಂಟ್ ಕೊಡಬೇಕಾಗತ್ತೆ, ನಿಮಗೆ ಏನು ಅವಶ್ಯಕತೆ ಎಲ್ಲ ನಿಮ್ಗೆ ನೋಡಬೇಕಾಗತ್ತೆ. ಇದನ್ನ ಸರ್ಕಾರಕ್ಕೆ ಬೇಕಾಗಿಲ್ಲ. ನಿಮ್ಮ ಕೆಲಸ ಒಂದೇ, ನಿಮ್ಮ ಸೇವೆ ಒಂದೇ ನೋಡ್ತಾ ಇರೋದು. ಈ ಸೇವೆ ನೀವು ಮಾಡ್ತಾ ಇದ್ದೀರಾ, ಯಾವುದೇ ಅಪೇಕ್ಷೆ ಪಡದಲೆ ನಿಮ್ಮ ಬೆನ್ನಿಂದ ಯಾರಿರ್ತಲೆ ಇವತ್ತು ನೀವು ಒದ್ದಾಡ್ತಾ ಇದ್ದೀರಾ. ಹೌದಾ? ಒದ್ದಾಡ್ತಾ ಇದ್ದೀರಾ. ಇವತ್ತು ನಿಮಗೆ ಧ್ವನಿ ಅಂತ ಯಾರು ಇಲ್ಲ. ನಾನು ತಿಪ್ಪೇಶ ಮಾತಾಡಿದಾಗ ಅವ್ರೇನು ಗೊತ್ತವರು, ಸರ್ ದಯವಿಟ್ಟು ನಮ್ಮ ಜೊತೆ ಸೇರಿ ಒಂದು ಧ್ವನಿಗುರಿಸಿ ಸರ್ ಅಂತ. ಆಯ್ತು, ನಿಮ್ಮ ಅಧೀಕ್ಷರು ಕರೆದ ಬರ್ತಾರೆ ಅಂತ ಹೇಳೋಣ, ಇವತ್ತು ಬರ್ತಾರೆ ಅಂತ ಹೇಳೋಣ, ಬರಲಿಲ್ಲ, ಅವ್ರು ಇವತ್ತು ರಜಾ ಹೋಗಿದಾರಂತೆ, ನಾನು ಬರೋಕ್ಕಾಗಲ್ಲ, ಬೇರೆ ವ್ಯವಸ್ಥೆ ಮಾಡಿದ್ರೆ ಬೇರೆ ವ್ಯವಸ್ಥೆ ಮಾಡಿದ್ರು. ಆದರೆ ಅವ್ರಿಗೂ ಅರ್ಜೆಂಟ್ ಇದೆ, ಏನೋ ಯಾರೋ ಪೇಷಂಟ್ ಆಸ್ಪತ್ರೆ ಇದೆ, ನಾನು ಹಾಗಾಗಿ ಹೋಗ್ಬರ್ತೀನಿ ಅವರು ಅಂದರು. ಇಲ್ಲಿ ಯಾರು ಯಾರ ಜೊತೆಲೂ ನಿಂತ್ಕೊಳ್ತಾ ಇಲ್ಲ, ಯಾರು ಯಾರ ಜೊತೆ ನಿಂತ್ಕೊಳ್ತಾ ಇಲ್ಲ. ಅವರು ಕೆಲಸನ ಮುಗಿಸ್ಕೊಂಡು ಅವ್ರು ಏನ್ ಬೇಕೋ ಕೊಟ್ಟು ಕಳಿಸೋಂಥ ವ್ಯವಸ್ಥೆ ಮಾಡ್ತಾ ಇರೋದು ಈ ಸರ್ಕಾರ, ಈ ಜನ, ಇಲ್ಲಿರೋಂಥ ವ್ಯವಸ್ಥೆ. ಇದನ್ನ ಬದಲಾಗಬೇಕು ಅಂದ್ರೆ ನೀವು ದಯವಿಟ್ಟು ಏನ್ ಮಾಡ್ಬೇಕು ಅಂದ್ರೆ, ನೀವೊಂದು ಸಂಘಟನೆ ಮಾಡ್ಕೊಂಡಿದ್ರ, ಅಧ್ಯಕ್ಷರು ಇದ್ದಾರೆ, ನಿಮಗೆ ಅಂತ ಉಪಾಧ್ಯಕ್ಷರಿದ್ದಾರೆ, ಅವ್ರನ್ನೆಲ್ಲ ಕೂರಿಸಿ ಒಂದ್ಸರಿ ಕೂತ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಕರೆದು, ಸರ್ ನಮಗೆ ದಿನಗೂಲಿ ಆಗ್ತಾ ಇಲ್ಲ, ವರ್ಕೌಟ್ ಆಗ್ತಾ ಇಲ್ಲ, ನಮಗೆ ಯಾವ್ದಾದ್ರು ಒಂದು ಪರ್ಮನೆಂಟ್ ಮಾಡ್ರಿ, ಪರ್ಮನೆಂಟ್ ಉದ್ಯೋಗ ಕೊಡ್ರಿ, ನಾವು ಸುಮಾರು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಲೇ ಇದೀವಿ, ಇದಕ್ಕೆ ನಮಗೆ ಸಹಕಾರ ಇಲ್ಲ ಅಂತ ನೀವು ಧ್ವನಿ ಎತ್ತಾಗ್ಲಿ, ಅದಕ್ಕೆ ನಿಮ್ಗೆ ಒಂದು ದಾರಿ ಸಿಗುತ್ತೆ. ನನಗೆ ಯಾಕಪ್ಪ ಬೇಕು, ನನಗೆ ಸಂಬಳ ಸಿಕ್ತು, ನನಗೆ ಕೂಲಿ ಸಿಕ್ತು, ನನಗೆ ಯಾಕಪ್ಪ ಬೇಕು, ಇದು ಮುಗೀತು, ಸಂಜೆ ಟೈಮ್ ಆಯ್ತು, ನನ್ನ ಟೈಮ್ ಮುಗೀತು, ಬೆಳಗಾಯ್ತು, ನನ್ನ ಡ್ಯೂಟಿಗೆ ಹೋಗ್ಬೇಕು, ಆಯ್ತು, ಅವರು ಸಾಹೇಬರು ಬಂದ್ರು, ಇವ್ರು ಬಂದ್ರು ಅನ್ನೋದ್ರೆ ನೀವು ಸಾಯಂಕಾಲ ಇಲ್ಲಿ ಹೇಳ್ತೀರಾ? ಕೇಳಬೇಕು, ಬಾಯಿ ಬಿಟ್ಟು ಏನಾದ್ರು ಕೇಳಬೇಕು. ಏನು ಬೇಕಂದ್ರು, ಈಗ ಯಾವುದೇ ವಸ್ತು ಬೇಕಂದ್ರೆ ನಿಮ್ಮ ಹತ್ರ ನಾವು ಬಂದ್ರು, ನಾವು ನಿಮ್ಮನ್ನು ಬಾಯಿ ಬಿಟ್ಟು ಕೇಳಿದ್ರೆ, ಅಕ್ಕ ಮಾತ್ರೆ ಕೊಡ್ರಿ, ಅಕ್ಕ ಟಾನಿಕ್ ತಗೊಂಬರ್ರಿ, ಅಕ್ಕ ಟೀ ಕೊಡ್ರಿ, ಅಕ್ಕ ನೀರು ಕೊಡ್ರಿ ಅಂದ್ರೆ ನೀವು ಕೊಡೋದು, ನೀವು ಸುಮ್ಮನೆ ಕೊಡೋದಿಲ್ಲ. ಹಾಗೆ ನೀವು ಬಾಯಿ ಬಿಟ್ಟು ಕೇಳಿದ್ರೆ ನಿಮಗೆ ದಾರಿ ಸಿಗೋದು. ಈಗ ನಮ್ಮ ವೆಲ್ನೆಸ್ ಕೋಚರ್ ಆಗಿ ಬಂದಿರ ಅಂದ್ರೆ ಇದರರ್ಥ ನೀವು ಎಲ್ಲರ ಆರೋಗ್ಯ ಕಾಪಾಡ್ತೀರಾ. ಇವತ್ತು ನಿಮ್ಮ ಆಸ್ಪತ್ರೆಗೆ ಬಂದ್ರೆ ಒಂದು ಶುಗರ್ ಪೇಷಂಟ್ ಅಂತ ಬಂದ್ರೆ ಅವ್ರಿಗೆ ಏನಂತ ಡಾಕ್ಟರ್ ನೀವು ಸಾಯೋ ತನಕ ಮಾತ್ರ ತಗೊಳಪ್ಪ ಅಂತಾರೆ. ಆದ್ರೆ ಇವ್ರ ಹತ್ರ ಹೋದ್ರೆ ಒಂದು 3 ರಿಂದ 4 ತಿಂಗಳು ಇವ್ರು ಹೇಳೋಂಥ ಕೆಲಸ ಮಾಡಿದ್ರೆ ಇವತ್ತು ಶುಗರ್ ನಿಲ್ ಅಂತ ನನಗೆ ನನ್ನ ಮುಂದೆ ನಾನೇ ಇದೀನಿ ಎಕ್ಸಾಂಪಲ್ ಆಗಿ, ನಾನೇ ಎಕ್ಸಾಂಪಲ್ ಆಗಿದ್ದೀನಿ. ಇವತ್ತು ನನ್ನ ತಕ್ಕ ಚೆಕಪ್ ಮಾಡ್ರಿ, ಶುಗರ್ ಇದೆ ನೀವು ಹೇಳೋದಕ್ಕೆ ಹೇಳ್ತೀನಿ, ನನಗೆ ಶುಗರ್ ಇತ್ತು. ಇವತ್ತು ನನ್ನ ವೆಲ್ನೆಸ್ ಕೋಚ್ ನಮ್ಮ ರಾಜು ಸರ್ ಹತ್ರ ಹೋದಾಗ ನಾನು ಗೇಲಿ ಮಾಡ್ತಾ ಇದ್ದೆ, ಏನಂದ್ರೆ ನಮ್ಮ ವಾಸಣ್ಣ ಹೇಳ್ತಾರೆ, ಪಳನಿಸ್ವಾಮಿ ಹೋಗ್ಬೇಡಪ್ಪ, ಬಹಳ ಡೇಂಜರು ಅಂತಂದ್ರು. ಸರಿ ಅಣ್ಣ, ನನಗೆ ಡೇಂಜರ್ ಆಗಿಲ್ಲ, ಅದು ನನಗೆ ಚೆನ್ನಾಗಿದೆ, ನಿಮಗೇನೋ ಆಗಿರ್ಬೋದು ನನಗೆ ಗೊತ್ತಿಲ್ಲ ಅಂತ ವಾಸಣ್ಣನಿಗೆ ನಾನು ಗೇಲಿ ಮಾಡ್ತೀನಿ. ಅವ್ರು ಹೇಳಿದ್ರೆ ನಾನು ಹೋದೆ, ಯಾಕಂದ್ರೆ ಎಲ್ಲ ಆಸ್ಪತ್ರೆಗೂ ಎಲ್ಲ ಟ್ರೀಟ್ಮೆಂಟ್ ಸಿಗಲ್ಲ. ಈಗ ವಾಸಣ್ಣ ತಿಳ್ಕೊಂಡ್ರೆ ಓದ್ಬೇಕಲ್ಲ, ಅಂದ್ರೆ ನಾನು ತಿಳ್ಕೊಂಡ್ರೆ ಜವಾಬ್ದಾರಿಲಿ. ಈಗ ನನಗೆ ಆರಾಮಾಯ್ತು, ನಾನು ಚೆನ್ನಾಗಿದೆ. ನನಗೆ ಯಾಕೆ ಆರಾಮಾಯ್ತು ಅಂತಂದ್ರೆ ನನ್ನ 1 ವರ್ಷ ಮನೆಯಿಂದ ಆಚೆ ಬರ್ತಾ ಇಲ್ಲ. TV ಆಯ್ತು, ನಾನಾಯ್ತು, ಸೀರಿಯಲ್ ಆಯ್ತು, ಸಾಯಂಕಾಲ ಯಾರೋ ಫ್ರೆಂಡ್ಶಿಪ್ ಆಯ್ತು, ಇಷ್ಟೇ ಕೆಲಸ ಮಾಡಿದೆ. ಯಾವ ಉದ್ಯೋಗಕ್ಕೆ ಹೋಗಿಲ್ಲ, ಯಾವ ಕೆಲಸನ ಮಾಡಿಲ್ಲ. ಕಳೆದ ವರ್ಷದಲ್ಲಿ 109 ಕಾರ್ಯಕ್ರಮ ಸ್ಟಾಪ್ ಆಗಿತ್ತು. 109 ಕಾರ್ಯಕ್ರಮ ತಕ್ಕ ಬರಲಿಲ್ಲ ನನಗೆ. ಬರಲಿಲ್ಲ ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಮಾಡೋದಕ್ಕೆ. ಯಾವಾಗ ಮನೆ ಎಲ್ಲ ಚಿರಿ
ಅದು ಯಾವಾಗ ನಾನು ವೆಲ್ನೆಸ್ ಕೋಚ್ ಹತ್ರ ಹೋದೆ, ಅಲ್ಲಿಗೆ ಹೋದ್ಮೇಲೆ ಅವ್ರು ಕೊಡುವಂಥ ಸಲಹೆ ಸಜೆಷನ್, ಅವ್ರು ಕೊಡುವಂಥ ಏನು ನಾನು ತಗೊಂಡೆ. ಇವತ್ತು ನಾನು ಆ 109 ಕಾರ್ಯಕ್ರಮದಿಂದ 114 ಕಾರ್ಯಕ್ರಮ ಬರೀ 2.5 ತಿಂಗಳು ಬಂದಿದ್ದೀನಿ, 2.5-3 ತಿಂಗಳು ಬಂದಿದ್ದೀನಿ. ಯಾರೋ ಏನು ಹೇಳ್ತಾರಂತ ಅಂತೇಳಿ ನಾವು ಅಲ್ಲಿ ಅದನ್ನ ತಿಳ್ಕೊಳ್ಳೋದ್ರೆ ಮಾತಾಡೋದು ದೊಡ್ಡ ತಪ್ಪು. ಯಾರೋ ಒಂದು ಹೇಳ್ತಾ ಇದ್ದಾರೆ, ಅದನ್ನ ನಾನು ಫಸ್ಟ್ ತಿಳ್ಕೋಬೇಕು. ನಾನು ತಿಳ್ಕೋಬೇಕು. ಅದು ತಿಳ್ಕೊಂಡಾಗ ಅನುಭವ ಗೊತ್ತಾಗುತ್ತೆ. ಈಗ ನನ್ನ ಆತ್ಮೀಯ ಸ್ನೇಹಿತರು ಇವ್ರು ಬಂದಿಲ್ಲ, ಮಾಂತೇಶ್ವರು ಅಷ್ಟೇ ಅಂದರು, ಪಳದಿವ್ಸ ನೀವು ಹೋಗ್ಬೇಡಪ್ಪ ನೀನು ಅಲ್ಲಿಗೆ, ಅದು ಎಷ್ಟೋ ಜನ ರಿಯಾಕ್ಷನ್ ಆಗಿದೆ ಅಂತೆ, ಎಷ್ಟೋ ಜನ ಎಫೆಕ್ಟ್ ಆಗಿದೆ ಅಂತೆ. ನಮ್ಮ ಮನೆಯವ್ರಿಗೂ ಅವ್ರಿಗೆ ಬೆಳಗ್ಗೆ ಎದ್ರೆ ಮೈಕೈ ನೋವು, ಕಾಲು ನೋವು, ಕಣ್ಣು ನೋವು, BP, ಶುಗರ್, ಥೈರಾಯ್ಡ್, ಏನಾದ್ರು ಕೆಲಸ ಹೇಳಿದ್ರೆ ಬೆಳಿಗ್ಗೆ ಅವರು 9 ಗಂಟೆ ಕಡಿಮೆ ಎದ್ದೇಳ್ತಾರಲ್ಲ, ಎದ್ಮೇಲೆ ನಾನೇ ತಿಂಡಿ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಈ ರೀತಿ ಸಮಸ್ಯೆ ಇದ್ದಾಗ ಅವ್ರನ್ನ ನಾನು ಹೋದ್ಮೇಲೆ ನಾನು ಅವ್ರದ್ದು ಕರ್ಕೊಂಡೋದೆ, ನಾನು ನಮ್ಮ ಕಡೆ ಹೋಗ್ತಾ ಇದ್ದೀನಿ, ನೀನು ತಗೋ ಅಂತೇಳಿ. ಇವತ್ತು ಬೆಳಿಗ್ಗೆ ಜಾವ 5 ಗಂಟೆಗೆ ಎದ್ದು ಎಕ್ಸರ್ಸೈಸ್ ಮಾಡ್ತಾರೆ, ಬೆಳಿಗ್ಗೆ 7 ಗಂಟೆಗೆಲ್ಲ ಕೆಲಸ ಮುಗಿಸ್ತಾರೆ, ಮತ್ತೆ ಕ್ಲಬ್ಗೆ ಹೋಗ್ತಾರೆ. ಇದು ಚೆನ್ನಾಗೈತೆ ಇಲ್ಲ ಅಂತೀರಾ? ಚೆನ್ನಾಗೈತೆ ಅಂತೀರಾ? ಅವಾಗ ನಾನು ಮಾತಾಡೋದನ್ನ ಮಾತಾಡ್ಬೇಕಾ ಅಥವಾ ಮಾತೇಶನ ಮಾತಾಡ್ಬೇಕಾ? ಯಾರ ಮಾತು ನಮಗಿಲ್ಲ, ಯಾಕೆ ನಮ್ಮ ಕಣ್ಮುಂದೆ ಇದೆ ರಿಸಲ್ಟ್, ನನ್ನ ಕಣ್ಮುಂದೆ ರಿಸಲ್ಟ್ ಇದೆ. ಹಾಗಾಗಿ ನಾನು ಅವ್ರ ಮಾತು ಕೇಳಬೇಕಾಗತ್ತೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಅಲ್ಲ ಇಂಡಿಯಾದಲ್ಲಿ ಶುಗರ್ ಬಂದ್ರೆ ನೀನು ಕಂಟಿನ್ಯೂ ಮಾತ್ರ ಅಪ್ಪ ನೀನು ತಗೊಳ್ಳೇಬೇಕು. ಇವತ್ತು ಮಾತ್ರ ತಗೊಳ್ತಾ ಇಲ್ಲ ನಾನು, ಇವತ್ತು ತಗೊಳ್ತಲ್ಲ ಮಾತ್ರ, ಬೇಕಾದ್ರೆ ಬರ್ರಿ, ಒಂದು ಮಾತ್ರ ಯೂಸ್ ಮಾಡ್ತಾ ಇಲ್ಲ. ನಮ್ಮ ಮನೆಯವರು ಥೈರಾಯ್ಡ್, BP, ಶುಗರ್ ಇದು ಕಂಟಿನ್ಯೂ ಮಾಡ್ತಾರೆ. ಈಗ ಅವ್ರು ಫಸ್ಟ್ ಏನಂದ್ರೆ 1000 mg ಇದ್ರು, ಈಗ ಅವ್ರು ಬಂದ್ರೆ ಎಷ್ಟು 500 mg. ಥೈರಾಯ್ಡ್ 150 mg ಇದ್ರು, ಈಗ ತಗೊಳ್ತಾರೆ ಎಷ್ಟು 50 mg. BP ಯಾವಾಗ ಒಂದ್ಸತಿ ಅವರು ನೆನಪು ಬಂದು ಮಾತನಾಡ್ತಾರೆ. ಇದಕ್ಕೆ ಕಾರಣ ಯಾರು? ನಮ್ಮ ರಾಜು ಸರ್ ಒಂದು ಎದ್ದಿದ್ದಾರೆ. ಎಲ್ಲವನ್ನೂ ತಿಳ್ಕೋಬೇಕಾದ್ರೆ ಫಸ್ಟ್ ನಾವು ಹೋಗ್ಬೇಕು. ಇವತ್ತಿನ ಬಾರಿ ನಾನು ನಿಮಗೆ ಸನ್ಮಾನ ಕರೆದೆ, ಯಾವ ಉದ್ದೇಶಕ್ಕೆ ಆದರೆ ಇವತ್ತು ನಾವು ಪ್ರಿಪೇರ್ ಆಗಿ ಕರಿಬೇಕಾಗಿತ್ತು. ಇದು ಆಕ್ಚುಲಿ ಈ ಕಾರ್ಯಕ್ರಮ ಇಟ್ಟಿದ್ದು ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಅದಾಗಿತ್ತು. ಇಲ್ಲಿ ಯಾವುದೋ ಒಂದು ಸ್ವಲ್ಪ ಯಾವುದೋ ಒಂದು ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೋದು. ಒಂದೇ ಒಂದು ದಿನದಲ್ಲಿ ನಾನು ತಿಪ್ಪೇಸ್ವಾಮಿ ಅವರು ಹೇಳಿದೆ, ತಿಪ್ಪೇಸ್ವಾಮಿ ಅವರು ಹೇಳಿದೆ, ಅವರು ಅಷ್ಟು ಜನ ನಿಮಗೆ ಕಲಿಸಿದ್ದಾರೆ, ಅವ್ರಿಗೊಂದು ಚಪ್ಪಾಳೆ. ಯಾಕಂದ್ರೆ ಗ್ರೇಟ್. ನಾನು ತಿಪ್ಪೇಸ್ವಾಮಿ ಹೇಳ್ತೀನಿ, ನನ್ನ ಕಾರ್ಯಕ್ರಮ ಸ್ಟಾಪ್ ಮಾಡಿದಂತ ಎಲ್ಲ ಅಂದ್ರು. ನಾನು ಒಂದು ಸರಿ ಫಿಕ್ಸ್ ಆದ್ರೆ ಕಮಿಟ್ ಆದ್ರೆ ನಾನು ಚೇಂಜ್ ಮಾಡಲ್ಲ, ಯಾವ ಮಾತೇ ಕೇಳಲ್ಲ. ಯಾಕಂದ್ರೆ ನಾನೊಂದು ಕೆಟ್ಟು ಬಿಡೋದು, ಅದೊಂಥರ ಜವಾಬ್ದಾರಿ ಅದು. ನಾನು ಅದನ್ನ ಕಾರ್ಯಕ್ರಮ ಮಾಡಲೇಬೇಕು ಬಿಡಲ್ಲ. ಅದು ಆಕ್ಚುಲಿ ನಾನು ಹೊರಗಡೆ ಮಾಡಿದ್ರೆ ನನಗೆ 15 ಜನ ಸಾಕಾಗಿತ್ತು, ಹೊರಗಡೆ 3 ಜನ ಬರೋದು. ಇದು ನಿಮಗೆ ಸನ್ಮಾನ ಇರೋದ್ರಿಂದ, ಒಳಗಡೆ ಇರೋದ್ರಿಂದ ನೀವೆಲ್ಲ ಬರಬೇಕು ಅಂತ ಆಸೆ ಪಟ್ಟೆ. ಇಲ್ಲ ಹೋಗಿದ್ರೆ ನಾನು 10 ಜನ ಸನ್ಮಾನ ಕಳಿಸಿ ನಾನು ಹೊರಗಡೆ ಮಾಡ್ಬಿಡೋ ಕಾರ್ಯಕ್ರಮ ಮುಗಿಸೋಣ ನಾನು. ಈ ರೀತಿ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಆಗಿರೋದ್ರಿಂದ ಎಲ್ಲ ನೀಟ್ ಆಗಿಲ್ಲ, ಸ್ವಲ್ಪ ಟೈಮಿಂಗ್ಸ್ ಹೆಚ್ಚು ಕಡಿಮೆ ಆಗ್ತಾವೆ. ಇದು ಆಕ್ಚುಲಿ ಇದು ಬೆಳಿಗ್ಗೆ 10 ಗಂಟೆ ಕಾರ್ಯಕ್ರಮ, 10 ಗಂಟೆ ಕಾರ್ಯಕ್ರಮ ನಂದು ಅದನ್ನು ಚೇಂಜಸ್ ಆಗಿರೋದ್ರಿಂದ ನಿಮಗೆ ನಾನು ತೊಂದರೆ ಕೊಟ್ಟಾಗ ಅದು ನಿಮ್ಮ ತೊಂದರೆಗೆ ನಾನು ಕ್ಷಮಾಪಣೆ ಇಲ್ಲ. ದಯವಿಟ್ಟು ನಾನು ಒಂದ್ಸರಿ ನಿಮ್ಮ ಜೊತೆ ಸೇರಿ ಎಲ್ಲ ಕೂತ್ಕೊಂಡು ಒಂದ್ಸರಿ ಡಿಸ್ಕಸ್ ಮಾಡಿ, ಇದೇ ನಮ್ಮ ತಿಪ್ಪೇಸ್ವಾಮಿ ಹೇಳಿದ್ರು, ಇದೇ ಒಂದು ಮಾತನ್ನ ನಿಮಗೆ ಹೆಚ್ಚಿನ ಸಂಬಳ ಬರುವಂಥದ್ದಾಗಲಿ ಅಥವಾ ಪರ್ಮನೆಂಟ್ ಆಗೋದಾಗಲಿ ಅಥವಾ ಏನಾದ್ರು ಒಂದು ಅನುಕೂಲ ಆಗೋಂಥ ದಾರಿ ನಾನು ಹುಡುಕ್ತೀನಿ, ಆದಷ್ಟು ಬೇಗ ಹುಡುಕ್ತೀನಿ. ಸಾಹೇಬ್ರ ಹತ್ರ ಕೂತ್ಕೊಂಡು ಕನ್ನಡ ಸಾಹೇಬ್ರಲ್ಲಿ ಮೇಡಮ್ ಹತ್ರಲ್ಲಿ ಕೂತ್ಕೊಂಡು ಮಾತಾಡಿ ಅದನ್ನು ಚರ್ಚೆ ಮಾಡಿ, ಸರ್ ಇದೆ ಅಂತೇಳಿ ಒಂದು ದಿವಸ ಕರೆಸಿ ಏನೋ ಒಂದು ದಾರಿ ಮಾಡ್ಕೊಡಿ ಸರ್ ಅಂತ ಕೇಳೋ ವ್ಯವಸ್ಥೆ ಮಾಡ್ತೀನಿ. ಇದನ್ನ ಮಾಡೋಂಥ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ಇದನ್ನ ಆಶ್ವಾಸನೆ ಕೊಡ್ತಾ ಇದ್ದೀನಿ. ನಾನು ರಾಜಕೀಯ ವ್ಯಕ್ತಿಗಳ ಯಾವುದೋ ಓಟ್ ಕೇಳಕ್ಕೆ ಬರಲ್ಲ. ನನಗೆ ಯಾವುದು ರಾಜಕೀಯ ವ್ಯಕ್ತಿ ಬೇಕು ಅಂತ ನಾನು ಓಟ್ ಕೊಡ್ರಿ, ನಾನು ಗೆಲ್ತಾ ಇದ್ದೀನಿ, ನಾನು ನಿಂತಿದ್ದೀನಲ್ಲ. ಇವತ್ತವರೆಗೂ ನಾನು ರಾಜಕೀಯ ಇನ್ವಾಲ್ವ್ ಆಗಿಲ್ಲ. ರಾಜಕೀಯ ಜೊತೆ ತಿರುಗಾಡಿ ಎಲ್ಲ ರಾಜಕೀಯರು ಅಂದರೆ ಇವರು ಕಾಂಗ್ರೆಸ್, ಇವರು BJP ಅನ್ನೋದಿಲ್ಲ, ಎಲ್ಲರ ಜೊತೆಗೂ ಇದ್ದೀನಿ ನಾನು. BJP ಯಾಕೆ ನಮ್ಮ ಸಂಘಟನೆ ಇಂಟ್ರೆಸ್ಟ್ ಆಗುತ್ತೆ. ನನಗೆ ಯಾರು ಪಕ್ಷದ ಮುಖ್ಯ ಅಲ್ಲ, ವ್ಯಕ್ತಿಗಳು ಮುಖ್ಯ. ಅದು ಮಲ್ಲಾಡರಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು ಅಥವಾ ನಮ್ಮ ಹರೀಶ್ ನಿತ್ಯಧೀಶರಾದರು ಅಲ್ಲ, ನಮ್ಮ ದಾವಣಗೆರೆ ಯಾವುದೇ ಒಂದು ವ್ಯಕ್ತಿಗಳಾದ್ರೆ ವ್ಯಕ್ತಿ ಮುಖ್ಯ, ಪಕ್ಷ ಮುಖ್ಯ ಅಲ್ಲ ನನಗೆ. ಹಾಗಾಗಿ ನಾನು ಎಲ್ಲರ ಜೊತೆ ಇರ್ತೀನಿ. ಅನ್ಯತಾ ಭಾವಿಸ್ಬೇಡಿ. ಇವರು BJP ಪಕ್ಷದವರು, ಇವರು ಕಾಂಗ್ರೆಸ್ ಪಕ್ಷದವರು ಅಂತ ಅನ್ಯತಾ ಭಾವಿಸ್ಬೇಡಿ. ಈ ಕಾರ್ಯಕ್ರಮ ನಡೆಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಸಮಯ ಕೊಟ್ಟಂತ ತಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆ. ಜೈ ಕನ್ನಡ. 29ನೇ ವಾರ್ಷಿಕೋತ್ಸವಕ್ಕೆ ನಿಮ್ಮೆಲ್ಲರ ತುಂಬ ಹೃದಯದ ಶುಭಾಶಯ. ದಯವಿಟ್ಟು ನೀವಿಬ್ಬರು ಪಳನಿಸ್ವಾಮಿ ಅವರು ಬೇಗ, ಯಾಕಂದ್ರೆ ತಡ ಆಗ್ತಾ ಇದೆ, ಚೇರಲ್ಲಿ ಅವ್ರಿಗೆ ಒಂದು ಸಣ್ಣ ಒಂದು ಕೇಕ್ ಕಟ್ ಮಾಡಿ ಸನ್ಮಾನ ಮಾಡಿ. ಇವರು ಶುಭಾಶಯ ಶುಭಾಶಯ ಮಧುಮಗನಿಗೂ
ಇನ್ನೊಂದ್ಸರಿ ರಿಪೀಟ್. ಹೊಸ ಜೋಡಿಗೆ ಶುಭಾಶಯ. ಪ್ರತಿಯೊಬ್ಬರಿಗೂ ಸಹ ಹೃದಯಪೂರ್ವಕ ಎಲ್ಲ ಅಧ್ಯಕ್ಷರಿಗೂ ಅಭಿನಂದನೆ, ಸನ್ಮಾನವನ್ನು ಮಾಡಿದ ಎಲ್ಲ ಸರ್ಗೂ ಮತ್ತು ಇಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಪ್ರತಿಯೊಬ್ಬರಿಗೂ ಸಹ ಹೃದಯಪೂರ್ವಕವಾದ ವಂದನೆಗಳನ್ನ. ಒತ್ತಡಗಳಿದ್ದರೂ ಸಹ ಜನಗಳ ಆರೋಗ್ಯವನ್ನು ಕಾಪಾಡಿರ್ತಕ್ಕಂಥ ಎಲ್ಲರಿಗಿಂತ ಮೊದಲು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡೆಯುವುದು ಆಶಾ. ಧನ್ಯವಾದಗಳನ್ನು ನಾನು ಟ್ರಸ್ಟ್ನ ಪರವಾಗಿ ಹೇಳುತ್ತೇನೆ. ಇವರ ಸೇವೆಯು ವಿವಿಧ ಇಲಾಖೆಗಳಲ್ಲಿ, ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಮಾಜಕ್ಕಾಗಿ ಮೀಸಲಾಗಲಿ. ಇವರ ಸೇವೆ ಟಿಫನ್ ಮಾಡಿಲ್ಲ, ಅವ್ರು ದಯವಿಟ್ಟು ಅಲ್ಲಿ ಪ್ರಸಾದ ತೆಗೆದುಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೇನೆ. ಯಶಸ್ವಿ ಆಗ್ಲಿಕ್ಕೆ ಅವರು ತುಂಬಾ ಕಾರಣೀಕರ್ತರಾಗಿದ್ದಾರೆ. ಅವರಿಗೂ ಕೂಡ ದೇವರು ಆಯುರಾರೋಗ್ಯವನ್ನು ದಯಪಾಲಿಸಲಿ, ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ಶುಭವಾಗಲಿ ಅಂತ ಹೇಳಿ ನಾವು ಒಂದು ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ. ಸಮರ್ಪಣೆ. ಶ್ರೀಗಂಧ ಟ್ರಸ್ಟ್ನ ಹಣಕಾಸಿನ ಮಂತ್ರಿ ಖಜಾಂಚಿ